ನಂದುವುದೇ ಹೃದಯದ ಜ್ವಾಲೆ ಭಾಗ 10. ಅಗಸ್ತ್ಯನ ಆ ತಣ್ಣನೆಯ ಸ್ಪರ್ಶ, ಆ ಧ್ವನಿ, ಆ ಒಣಮಾತು ಶಾರ್ವರಿಯ ಜೀವವನ್ನೇ ಕಸಿದುಕೊಳ್ತಿತ್ತು. ಅವಳ ಎದೆಯನ್ನು ಸೀಳ್ಕೊಂಡು ಸಾವಿರಾರು ಚಾಕುಗಳು ಒಟ್ಟಿಗೆ ಹಾದು ಹೋದಂತಹ ಭೀಕರ ನೋವು. ಅವಳ ಹೃದಯ ಸಂಪೂರ್ಣವಾಗಿ ಗಾಯ ಆಗಿತ್ತು. ನಂತರ ಶಾರ್ವರಿ ಮಾನ್ಯತಾಳ ಕಡೆ ತಿರುಗಿ, ಅಭಿನಂದನೆಗಳು ಮಾನ್ಯತಾ, ನಿನಗೆ ಅಗಸ್ತ್ಯನಂತಹ ವ್ಯಕ್ತಿ ಸಿಕ್ಕಿರೋದು ನಿಜಕ್ಕೂ ನಿನ್ನ ಅದೃಷ್ಟ ಅಂದ್ಲು. ಮಾನ್ಯತಾ ತನ್ನ ಮುಖದಲ್ಲಿ ಅಹಂಕಾರದ ನಗುವನ್ನು ಬೀರುತ್ತಾ ಶಾರ್ವರಿಯನ್ನು ಮೇಲಿನಿಂದ ಕೆಳಗೆ ನೋಡುತ್ತಾ ಅವಳು ದೊಡ್ಡದಾಗಿ ನಗುತ್ತಾ, ಥ್ಯಾಂಕ್ ಯು ಶಾರ್ವರಿ. ಹೌದು, ನಾನು ನಿಜಕ್ಕೂ ಅದೃಷ್ಟಶಾಲಿ. ಅಗಸ್ತ್ಯನಂತಹ ಗಂಡ ಎಲ್ಲರ ಹಣೆಬರಹದಲ್ಲೂ ಇರೋಕ್ಕೆ ಸಾಧ್ಯನಾ? ಇವನು ನನ್ನಂತಹ ಕೇವಲ ಒಬ್ಬ ವಿಶೇಷ ವ್ಯಕ್ತಿಗೆ ಮಾತ್ರ ಸಿಗೋಕ್ಕೆ ಸಾಧ್ಯ ಇರುತ್ತೆ ಅಂತ ಶಾರ್ವರಿಗೆ ಚುಚ್ಚುವಂತೆ ಮಾತಾಡ್ತಾಳೆ. ಶಾರ್ವರಿ ಒಂದು ಕಹಿ ನಗು ನಗುತ್ತಾ, ನೀನೇ ಆ ವಿಶೇಷ ವ್ಯಕ್ತಿ ಅನಿಸುತ್ತೆ. ಈಗಲಾದರೂ ನಿನಗೆ ಸಿಕ್ಕಿದ್ದಾನಲ್ವಾ, ಅವನನ್ನು ಚೆನ್ನಾಗಿ ನೋಡ್ಕೊ ಅಂತ ಅಂದ್ಲು. ಅಗಸ್ತ್ಯ ಏನೂ ಮಾತಾಡಲಿಲ್ಲ. ಅವನು ಮೌನವಾಗಿ ನಿಂತು ಶಾರ್ವರಿಯನ್ನೇ ನೋಡ್ತಿದ್ದ. ಶಾರ್ವರಿಯು ಅವನನ್ನೇ ನೋಡ್ತಾ ಇದ್ಲು. ಆ ಕೆಲವೇ ಸೆಕೆಂಡ್ಗಳು ಕಣ್ಣಿನ ಸಂಪರ್ಕದಲ್ಲಿ ಅವರಿಬ್ಬರ ಹೃದಯದ ನಡುವೆ ಎಷ್ಟೊಂದು ಮೂಕ ವೇದನೆ, ಭಾವನೆ ವಿನಿಮಯವಾದವೋ ದೇವರಿಗೆ ಗೊತ್ತು. ಶಾರ್ವರಿಗೆ ಅಲ್ಲಿ ಇನ್ನೂ ಒಂದು ಕ್ಷಣವೂ ಕೂಡ ನಿಲ್ಲೋಕೆ ಸಾಧ್ಯವಾಗಲಿಲ್ಲ. ತನ್ನ ನೋವನ್ನು ತಡೆಯಲಾರದೆ ಅವಳು ತಕ್ಷಣವೇ ಅಲ್ಲಿಂದ ಓಡಿ ಹೋಗಿ ತನ್ನ ಕೋಣೆಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಪ್ರಾರಂಭಿಸಿದ್ಲು. ಆ ರಾತ್ರಿ ಸಮೀಕ್ಷಾ ಕೂಡ ಅವಳನ್ನು ಒಂಟಿಯಾಗಿ ಬಿಡಲು ಇಷ್ಟಪಡದೆ ಅವಳ ಜೊತೆಯಲ್ಲೇ ಇದ್ಲು. ಶಾರ್ವರಿ ಇಡೀ ರಾತ್ರಿ ಕಣ್ಣೀರನ್ನು ಸುರಿಸುತ್ತಲೇ ಇದ್ದರೆ ಸಮೀಕ್ಷಾ ಅವಳ ತಲೆ ಸವರುತ್ತಾ ಅವಳನ್ನು ಕಣ್ಣಿಡದೆ ನೋಡ್ಕೊಳ್ತಾ ಇದ್ಲು. ಇಲ್ಲಿಗೆ ಆ ಕರಾಳ ರಾತ್ರಿಯ ಫ್ಲ್ಯಾಶ್ ಬ್ಯಾಕ್ ಮುಕ್ತಾಯಗೊಳ್ಳುತ್ತೆ. ಈಗ ವರ್ತಮಾನದಲ್ಲಿ ಶಾರ್ವರಿ ಹಾಸಿಗೆ ಮೇಲೆ ಕೇವಲ ಒಂದು ಜೀವವಿಲ್ಲದ ಶವದಂತೆ ಮಲಗಿದ್ಲು. ಅವಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿತಾನೇ ಇತ್ತು. ಅವಳು ತೀವ್ರವಾದ ನೋವಿನಿಂದ ನರಳುತ್ತಾ ಇದ್ಲು. ಆದರೆ ಆ ನೋವು ಅವಳ ದೇಹಕ್ಕಿಂತ ಹೆಚ್ಚಾಗಿ ಅವಳ ಹೃದಯದಲ್ಲಿತ್ತು. ಅವಳ ಆತ್ಮಕ್ಕೆ ತಗುಲಿತ್ತು. ಅವಳ ಇಡೀ ಹೃದಯ ಮುರಿದು ಛಿದ್ರ ಛಿದ್ರವಾಗಿ ಹೋಗಿತ್ತು. ಕೋಣೆಯ ತುಂಬ ಅವಳ ಬೆಲೆ ಬಾಳುವ ಲೆಹಂಗಾ, ಒಡೆದ ಬಳೆಗಳು, ಆಭರಣಗಳು ಎಲ್ಲವೂ ನೆಲದ ಮೇಲೆ ಚಲಾಪಿಲ್ಲಿಯಾಗಿ ಬಿದ್ದಿದ್ವು. ಆ ಕೋಣೆಯ ಸ್ಥಿತಿ ಎಷ್ಟು ಅಸ್ತವ್ಯಸ್ತವಾಗಿತ್ತು ಅಂದರೆ ಶಾರ್ವರಿಯ ಸ್ಥಿತಿ ಅದಕ್ಕಿಂತಲೂ 100 ಪಟ್ಟು ಘೋರವಾಗಿತ್ತು. ಇಡೀ ಕೋಣೆಯಲ್ಲಿ ಈಗ ಒಂದು ಕರಗದ ಮೌನ ಆವರಿಸಿತ್ತು. ಸ್ವಲ್ಪ ಸಮಯದ ಮುನ್ನ ಇದ್ದ ಆ ಕೋಣೆ ಶಾರ್ವರಿಯು ತಡೆಯಲಾರದ ಕಿರುಚಾಟ, ಬಿಕ್ಕಳಿಕೆಯಿಂದ ಪ್ರತಿಧ್ವನಿಸ್ತಾ ಇತ್ತು. ಆದರೆ ಈಗ ಸ್ಮಶಾನ ಮೌನ. ಆ ನಿಶಬ್ದದಲ್ಲಿ ಗಡಿಯಾರದ ಟಿಕ್ ಟಿಕ್ ಸೌಂಡ್ ಮಾತ್ರ ತುಂಬ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಕೇವಲ ಕೆಲವು ದಿನಗಳಲ್ಲಿ ಶಾರ್ವರಿಯ ಇಡೀ ಪ್ರಪಂಚವೇ ತಲೆಕೆಳಗ ಹೋಗಿ ತನಗೆ ಯಾಕೆ ಹಿಂಗಾಗ್ತಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿನೂ ಅವಳಿಗಿರಲಿಲ್ಲ. ನಿನ್ನೆವರೆಗೂ ಅವಳ ಜೀವನದಲ್ಲಿ ಎಲ್ಲವೂ ಎಷ್ಟು ಸುಂದರವಾಗಿತ್ತು. ಆದರೆ ಇಂದು ಅವಳು ಯಾವ ನರಕಕ್ಕೆ ಬಂದು ತಲುಪಿದ್ದಾಳೆ? ಅದು ಯಾರ ಕೈಯಿಂದ? ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅದೇ ಅಗಸ್ತಿನ ಕೈಯಿಂದ. ಶಾರ್ವರಿ ಕಷ್ಟಪಟ್ಟು ಕಣ್ಬಿಟ್ಟು ಮೇಲ್ಛಾವಣಿಯನ್ನು ದಿಟ್ಟಿಸಿ ನೋಡ್ತಾ ಇದ್ಲು. ಕರಾಳ ಭೂತಕಾಲದ ನೋವು ಅವಳ ಇಡೀ ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಇತ್ತು. ಹೇಗೋ ಸ್ವಲ್ಪ ಧೈರ್ಯ ತಂದುಕೊಂಡು ಪ್ರಜ್ಞೆ ಕಳೆದುಕೊಳ್ಳುವ ಮುನ್ನ ಹಾಸಿಗೆಯಿಂದ ಎದ್ದೇಳಲು ಪ್ರಯತ್ನಿಸ್ತಾ ಇದ್ಲು. ಆದರೆ ಕಾಲು ತಡಬಡಾಯಿಸಿ ಅವಳು ಮತ್ತೆ ಕೆಳಗೆ ಬೀಳ್ತಾ ಇದ್ಲು. ಯಾಕಂದರೆ ಅವಳ ದೇಹದಲ್ಲಿ ತನ್ನನ್ನು ತಾನು ತಡೆದುಕೊಳ್ಳುವ ಕನಿಷ್ಠ ಶಕ್ತಿಯೂ ಉಳಿದಿರಲಿಲ್ಲ. ಹೆಂಗೋ ಕಷ್ಟಪಟ್ಟು ಎದ್ದು ನಿಂತು ತನ್ನನ್ನು ತಾನು ಒಟ್ಟುಗೂಡಿಸ್ಕೊಂಡು ಸ್ನಾನಗೃಹದ ಕಡೆಗೆ ಹೆಜ್ಜೆ ಹಾಕಿದ್ಲು. ಅಲ್ಲಿ ಶವರ್ ಆನ್ ಮಾಡಿದಾಗ ಐಸ್ನಂತಹ ತಣ್ಣೀರು ಅವಳ ತಲೆಯ ಮೇಲೆ, ಇಡೀ ದೇಹದ ಮೇಲೆ ಸುರಿಯಲು ಆರಂಭಿಸಿತು. ಆ ನೀರು ದೇಹದ ಮೇಲಿದ್ದ ಗಾಯಗಳನ್ನು ಸ್ವಲ್ಪ ಶಮನಗೊಳಿಸಿದಂಗೆ ಶಾರ್ವರಿ ತಡೆಯಲಾರದೆ ಅಲ್ಲೇ ಬಾತ್ರೂಮ್ ನೆಲದ ಮೇಲೆ ಕುಳಿತು ತನ್ನ ದುರಾದೃಷ್ಟವನ್ನು ನೆನೆದು ಬಿಕ್ಕಿ ಬಿಕ್ಕಿ ಜೋರಾಗಳೋಕೆ ಪ್ರಾರಂಭಿಸಿದ್ಲು. ಪ್ರಜ್ವಲ್ ಎಲ್ಲಿದ್ದಾನೆ? ಆ ಪ್ರಶ್ನೆ ಇದೆಲ್ಲ ಹೇಗಿದ್ದಕ್ಕಿದ್ದಂತೆ ನಡೆದು ಹೋಯಿತು ಅಂತ ಅವಳಿಗೆ ತಿಳಿತಾ ಇರಲಿಲ್ಲ. ಯಾಕೆ ಹಿಂಗಾಯಿತು? ಅಗಸ್ತ್ಯ ಹೇಳ್ತಿರೋದೆಲ್ಲ ನಿಜಾನಾ? ನನ್ನ ಅಣ್ಣ ಪ್ರಜ್ವಲ್ ನಿಜವಾಗೂ ಇಷ್ಟೊಂದು ದೊಡ್ಡ ಕೀಳುಮಟ್ಟದ ಕೃತ್ಯ ಮಾಡಿದಾನ? ಅಷ್ಟಕ್ಕೂ ಪ್ರಜ್ವಲ್ಲು ಎಲ್ಲಿದ್ದಾನೆ? ಅವನು ಯಾಕೆ ಕಣ್ಮರೆಯಾಗಿದ್ದಾನೆ? ಅವನು ನಿರಪರಾಧಿ ಆಗಿದ್ರೆ ತಕ್ಷಣ ಬಂದು ನನ್ನ ಮುಗ್ಧ ಅಂತ ಸಾಬೀತು ಮಾಡ್ಬೋದಲ್ವಾ? ಈ ಒಂದು ಕ್ರೂರಿಗಳ ಮಧ್ಯೆ ನನ್ನ ಮುದ್ದಿನ ತಂಗಿನ ಈಗ ಒಂಟಿಯಾಗಿಬಿಟ್ಟು ಹೋಗೋದು ಅವನಿಗೆ ಸರಿ ಅನಿಸುತ್ತಾ? ಏನೇ ಇರಲಿ, ಶಾರ್ವರಿ ಅದನ್ನು ಒಪ್ಕೊಳ್ಳೋಕೆ ಸಿದ್ಧ ಇರಲಿಲ್ಲ. ಅವಳ ಹೃದಯ ತನ್ನ ಅಣ್ಣ ಪ್ರಜ್ವಲ್ ಇಂತಹ ನೀಚ ಕೆಲಸ ಮಾಡಬಹುದು ಅಂತ ನಂಬೋಕೆ ತಯಾರಿರಲಿಲ್ಲ. ಅವನು ತುಂಬ ಒಳ್ಳೆಯ ಅಣ್ಣ. ಅವನು ತನ್ನ ತಂಗಿಯನ್ನು ಎಂದಿಗೂ ಇಂತಹ ಘೋರ ಸಮಸ್ಯೆಗೆ ಸಿಲುಕಿಸೋಕೆ ಇಷ್ಟಪಡೋದಿಲ್ಲ. ಅಷ್ಟೇ ಅಲ್ಲ, ಅಗಸ್ತ್ಯನ ತಂಗಿಯಾದ ಸಮೀಕ್ಷಾಳ ಜೀವನ ಜೊತೆ ಚೆಲ್ಲಾಟ ಆಡೋಕ್ಕೂ ಆ ಕೀಳು ಮಟ್ಟದಂತಹ ಒಂದು ಪರಿಸ್ಥಿತಿ ಅವನಿಗಿಲ್ಲ. ಶಾರ್ವರಿ ತನ್ನ 2 ಮೊಣಕಾಲುಗಳನ್ನು ಕೈಗಳಿಂದ ಗಟ್ಟಿಯಾಗಿ ತಬ್ಕೊಂಡು ಅಳುತ್ತಾ ಕೂಗಿದ್ಲು.
ಎಲ್ಲಿದೀಯಾ ಅಣ್ಣ, ಎಲ್ಲಿದೆಯಾ ನೀನು? ದಯವಿಟ್ಟು ಬೇಗ ಬಾ ಅಣ್ಣ, ನೀನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಣ್ಣ, ನಿನ್ನ ಮುಗ್ಧತೆಯನ್ನು ಸಾಬೀತುಪಡಿಸು ಅಣ್ಣ. ಆ ರಾಕ್ಷಸರ ನಡುವೆಯಿಂದ ನನ್ನ ಬಂದು ಕಾಪಾಡು ಪ್ಲೀಸ್, ನನ್ನನ್ನು ರಕ್ಷಿಸು ಅಣ್ಣ ಅಂತ ಹೇಳಿ ಗೋಳಿಡ್ತಾ ಇದ್ಲು. ಇತ್ತ ಮತ್ತೊಂದೆಡೆ ಅಗಸ್ತ್ಯ ರೋಷದಿಂದ ತನ್ನ ಕೋಣೆ ಬಾಗಿಲನ್ನು ಜೋರಾಗಿ ತಳ್ಳಿ ಒಳಗೆ ಪ್ರವೇಶಿಸ್ತಾನೆ. ಅವನು ಧರಿಸಿದ್ದ ಮದುವೆಯ ಶೇರ್ವಾನಿಯನ್ನು ಕೋಪದಿಂದ ನೆಲಕ್ಕೆಸ್ತು ಹಾಸಿಗೆಯ ಮೇಲೆ ಬಂದು ಕುಳಿತುಕೊಳ್ತಾನೆ. ಅವನ ಕಣ್ಣುಗಳು ಕಡುಗತ್ತಲೆಯಾಗಿದ್ವು, ಮುಖದಲ್ಲಿ ನೂರಾರು ಸಂಕೀರ್ಣ ಭಾವನೆಗಳು ಮೂಡಿ ಮಾಯವಾಗಿದ್ವು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನಲ್ಲಿದ್ದ ಆ ಬಲವಾದ ಭಾವನೆ ಅಂದರೆ ಅದು ಜ್ವಾಲಾಮುಖಿಯಂತಹ ಕೋಪ. ಪಾರ್ಟಿ ಮುಗಿದರೂ ಅವನ ಆ ಕ್ರೋಧ ಮಾತ್ರ ಕಮ್ಮಿಯಾಗಿರಲಿಲ್ಲ. ಬದಲಿಗೀಗ ಅವನನ್ನು ನೋಡಿದರೆ ಆ ಕೋಪ ಇನ್ನೂ 100 ಪಟ್ಟು ಹೆಚ್ಚಾಗುವಂತೆ ಕಾಣ್ತಿತ್ತು. ಅಗಸ್ತ್ಯನಿಗೆ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವೇ ಆಗ್ತಿಲ್ಲ. ಈ ಕೋಪದ ಜೊತೆಗೆ ಅವನ ಎದೆಯಾಳದಲ್ಲಿ ಒಂದು ವಿಚಿತ್ರವಾದ ತೀವ್ರ ನೋವಿತ್ತು. ಆ ನೋವು ಈಗ ಅವನ ಸಹಿಷ್ಣುತೆಯ ಎಲ್ಲ ಮಿತಿಯನ್ನು ಮೀರಿ ಹೋಗ್ತಿತ್ತು. ಅವನು ಹಾಸಿಗೆಯಿಂದ ತಟ್ಟನೆ ಎದ್ದು ನಿಂತು ಕೋಣೆಯಲ್ಲಿದ್ದ ಟೇಬಲ್, ಗ್ಲಾಸ್, ಶೋಪೀಸ್ ಎಲ್ಲವನ್ನ ಒಂದೊಂದಾಗಿ ಎತ್ತಿ ನೆಲಕ್ಕೆ ಹಾಕಿ ಪುಡಿ ಪುಡಿ ಮಾಡ್ತಾ ಇದ್ದ. ತನ್ಮೂಲಕ ತನ್ನೊಳಗಿದ್ದ ರೌದ್ರಾವತಾರದ ಕೋಪ, ವಿಪರೀತ ನೋವನ್ನು ಶಾಂತಗೊಳಿಸಲು ಅವನು ವ್ಯರ್ಥ ಪ್ರಯತ್ನ ಮಾಡ್ತಿದ್ದ. ಅಗಸ್ತ್ಯ ತನ್ನ ಕೋಪವನ್ನು ತಡೆಯಲಾರದೆ ಎದುರಿಗಿದ್ದ ಗೋಡೆಗೆ ಕೈಯಿಂದಲೇ ಬಲವಾಗಿ ಗುದ್ದಲು ಪ್ರಾರಂಭಿಸಿದ. ಅವನ ಕೈಗಳಿಂದ ರಕ್ತ ತೊಟ್ಟಿಗ್ತಾ ಇತ್ತು. ಅವನು ನಿಲ್ಲಿಸಕ್ಕಾಗಲೇ ಇಲ್ಲ. ಆ ಹೊಡೆತದ ತೀವ್ರತೆಗೆ ಆ ಗೋಡೆಯು ಕುಸಿದು ಬೀಳ್ತದೇನೋ ಅನ್ನುವಂತಿತ್ತು. ಆದರೆ ಅವನೊಳಗಿನ ಜ್ವಾಲಾಮುಖಿ ಮಾತ್ರ ಶಾಂತ ಆಗ್ತಾ ಇರಲಿಲ್ಲ. ಅವನು ರೋಷದಿಂದ ತನ್ನ ಮುಂದೆ ಇಟ್ಟಿದ್ದ ಮದ್ಯದ ಬಾಟಲಿಯನ್ನು ಎತ್ಕೊಂಡು ನೇರವಾಗಿ ಕುಡಿಯೋಕೆ ಪ್ರಾರಂಭಿಸ್ತಾನೆ. ತನ್ನ ಕೋಪವನ್ನು ಹತ್ತಿಕ್ಕಲು ಇಡೀ ಬಾಟಲಿಯನ್ನು ಒಂದೇ ಉಸಿರಿಗೆ ಗಂಟಲಿಗೆ ಸುರ್ಕೊಂಡು ಖಾಲಿ ಮಾಡ್ತಾನೆ. ಬಾಟಲಿ ಮುಗಿಯುತ್ತಿದ್ದಂತೆ ಇದನ್ನು ಇಡೀ ಶಕ್ತಿಯಿಂದ ಗೋಡೆಗೊಡಿತಾನೆ. ಅದು ನೂರಾರು ಚೂರುಗಳಾಗಿ ಹೊಡೆದು ಚಲ್ಲಾಪಿಲ್ಲಿಯಾಗಿ ಅಗಸ್ತ್ಯ ಹಲ್ಲು ಕಡಿಯುತ್ತಾ ಗರ್ಜಿಸಿದ, ಪ್ರಜ್ವಲ್, ನೀನೊಬ್ಬ ಮಹಾದ್ರೋಹಿ, ನೀಚ. ಇದೆಲ್ಲವೂ ನಿನ್ನಿಂದಲೇ ಆಗಿದ್ದು, ನಿನ್ನಿಂದಲೇ. ನನ್ನನ್ನು ಕೂಡ ನಿನ್ನಂತೆಯೇ ಒಬ್ಬ ಕ್ರೂರಿಯನ್ನಾಗಿ ಬದಲಾಯಿಸಿಬಿಟ್ಟೆ. ನಾನು ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನೀನು ಮಾತ್ರ ನನಗೆ ಸಿಕ್ಕರೆ ಈ ನಗರದ ಪ್ರತಿಯೊಂದು ಬೀದಿ ನಾಯಿಗಳಿಗೂ ಒಂದೊಂದು ತುಂಡು ಸಿಗುವಷ್ಟು ನಿನ್ನ ದೇಹವನ್ನು ಕತ್ತರಿಸಿ ಹಾಕ್ತೀನಿ ಅಂತ. ನಿನ್ನನ್ನು ಕೊಂದು ನಿನ್ನ ಹೆಣವನ್ನು ನಾಯಿಗಳಿಗೆ ತಿನ್ನಿಸ್ತಿದ್ರೆ ನನ್ನ ಹೆಸರು ಅಗಸ್ತ್ಯ ರಾವ್ ಅಲ್ಲ ಅಂತ ಜೋರಾಗಿ ಪ್ರತಿಜ್ಞೆ ಮಾಡ್ತಾನೆ. ಅದಾದ ನಂತರ ಅಗಸ್ತ್ಯ ತೀವ್ರ ಹತಾಶೆ ಮತ್ತು ಆಕ್ರೋಶದಿಂದ ಜೋರಾಗಿ ಕಿರುಚ್ತಾನೆ. ಮದ್ಯದ ಅಮಲು ತಲೆಗೇರ್ತಿದ್ದಂಗೆ ಅವನು ಹಾಸಿಗೆ ಮೇಲೆ ದಪ್ಪನೆ ಬೀಳ್ತಾನೆ. ಅವನು ಅರೆಪ್ರಜ್ಞಾವಸ್ಥೆಯಲ್ಲಿ ಗೊಣಗಲಾರಂಭಿಸ್ದ. ಶಾರ್ವರಿ, ನೀನನ್ನು ದ್ವೇಷಿಸಲು ಶುರು ಮಾಡಿದ್ದೀಯಾ ಅಂತ ನನಗೆ ಗೊತ್ತು. ನಾನು ಒಬ್ಬ ಮೃಗವಾಗುವ ಎಲ್ಲ ಮಿತಿಗಳನ್ನು ದಾಟಿದ್ದೀನಿ ಅನ್ನೋದು ನನಗೆ ಗೊತ್ತು. ಆದರೆ ಇದಕ್ಕೆಲ್ಲ ಸಂಪೂರ್ಣ ತಪ್ಪು ನಿನ್ನ ಅಣ್ಣನದು. ಅದೆಲ್ಲ ಅವನಿಂದಲೇ ಆಗಿದ್ದು. ಮೊದಲು ಕ್ರೂರತನ ತೋರಿಸಿದ್ದು ಅವನು. ನಾನು ಕೇವಲ ಅದನ್ನು ಮುಗಿಸ್ತಿದ್ದೀನಿ ಅಷ್ಟೇ. ಈ ಕಿಡಿಗೇಡಿಯನ್ನು ನಾನು ಸುಮ್ಮನೆ ಬಿಡಲ್ಲ. ನನ್ನ ಕೈಗಳಿಂದ ಅವನ ಕತ್ತು ಸೀಳೋವರೆಗೂ ನನ್ನ ಕೋಪ ತಣ್ಣಗಂತೂ ಆಗೋದೇ ಇಲ್ಲ. ಖಂಡಿತ ತಣ್ಣಗಾಗಲ್ಲ. ಹೀಗೆ ಗೊಣಗುತ್ತಾ ಅಗಸ್ತ್ಯ ಕುಡಿದ ಮತ್ತಿನಲ್ಲಿ ಹಾಗೆ ನಿದ್ದೆಗೆ ಜಾರ್ತಾನೆ. ಅತ್ತ ಬಾತ್ರೂಮ್ನಲ್ಲಿ ಶಾರ್ವರಿ, ಇತ್ತ ತನ್ನ ಕೋಣೆಯಲ್ಲಿ ಅಗಸ್ತ್ಯ. ಇಬ್ಬರ ಸ್ಥಿತಿಯೂ ಕೂಡ ಅತ್ಯಂತ ಕೆಟ್ಟದಾಗೇ ಇತ್ತು. ಇಬ್ಬರ ಹೃದಯದಲ್ಲೂ ಕೂಡ ತೀವ್ರವಾದ ನೋವಿತ್ತು. ಆದರೆ ಅದು ಬೇರೆ ಬೇರೆ ರೀತಿಯಾಗಿ ನೋವಾಗಿತ್ತು. ಇಬ್ಬರೂ ತಮಗೆ ಅತ್ಯಂತ ಆಪ್ತರಾದವರಿಂದಲೇ ದ್ರೋಹಕ್ಕೊಳಗಾಗಿದ್ದರು. ಒಬ್ಬಳಿಗೆ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಅವನಿಂದ ದ್ರೋಹವಾಗಿದ್ದರೆ ಇನ್ನೊಬ್ಬನಿಗೆ ತನ್ನ ಪ್ರಾಣದ ಗೆಳೆಯನಂತಿದ್ದವನಿಂದಲೇ ನಂಬಿಕೆ ದ್ರೋಹವಾಗಿತ್ತು. ಯಾವುದೇ ತಪ್ಪು ಮಾಡಿದರೂ ಕೂಡ ಶಾರ್ವರಿ ಶಿಕ್ಷೆಯನ್ನು ಅನುಭವಿಸ್ತಾನೆ ಇದ್ಲು. ತನ್ನ ಆ ಕುರುಡು ಕೋಪ ಇನ್ಯಾವ ಮಟ್ಟದ ಘೋರ ಅಪರಾಧವನ್ನು ಮಾಡ ಹೊರಟಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ಅಗಸ್ತ್ಯ ಇರಲಿಲ್ಲ. ಮರುದಿನ ಬೆಳಗ್ಗೆ ಬಾಗಿಲು ತಟ್ಟುವ ಜೋರಾದ ಶಬ್ದಕ್ಕೆ ಶಾರ್ವರಿಗೆ ಎಚ್ಚರಾಗುತ್ತೆ. ಅವಳಿಗೆ ತಲೆ ವಿಪರೀತವಾಗಿ ನೋಯ್ತಾ ಇತ್ತು ಕೂಡ. ಹೇಗೋ ಕಷ್ಟಪಟ್ಕೊಂಡು ಅವಳು ಹಾಸಿಗೆಯಿಂದ ಎದ್ದೇಳ್ತಾಳೆ. ಯಾರೋ ಬಾಗಿಲನ್ನು ನಿರಂತರವಾಗಿ ಬಡಿಯುತ್ತಿರುವುದನ್ನು ನೋಡಿ ಶಾರ್ವರಿ ಒಮ್ಮೆಲೆ ಭಯದಿಂದ ನಡುಗಲು ಕೂಡ ಆರಂಭಿಸ್ತಾಳೆ. ಅಯ್ಯೋ, ಬಾಗಿಲಲ್ಲಿ ಇರೋದು ಯಾರಿರಬಹುದು? ಒಂದು ವೇಳೆ ಅದು ಅಗಸ್ತ್ಯ ಇರಬಹುದಾ ಅಂತ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳೋಕೆ ಶುರು ಮಾಡುತ್ತೆ. ರಾತ್ರಿ ಅಗಸ್ತ್ಯ ಅವಳೊಂದಿಗೆ ನಡೆದುಕೊಂಡಂತಹ ಕಠೋರ ರೀತಿಯನ್ನು ನೆನೆಸ್ಕೊಂಡ್ರೆ ಎಲ್ಲರಿಗೂ ಕೂಡ ನಡುಕ ಹುಟ್ಟಬೇಕು. ಅವನು ಯಾಕಷ್ಟೊಂದು ಕೋಪದಿಂದ ಎದ್ದು ಹೋದ್ನೋ ತಿಳಿಯದು. ಆದರೆ ಅವನು ಎದ್ದು ಹೋದದ್ದೇ ಅವಳಿಗೆ ಒಂದು ರೀತಿಯ ನಿಟ್ಟುಸಿರು ಬಿಡುವಂತೆ ಮಾಡುತ್ತೆ. ಆದರೆ ಈಗ ಅವನ ನೆನಪಾದ್ರೇ ಅವಳಿಗೆ ವಿಪರೀತ ಭಯ ಆಗುತ್ತೆ. ಬಾಗಿಲು ಬಡಿಯುವ ಶಬ್ದ ನಿಲ್ಲುತ್ತಲೇ ಇರಲಿಲ್ಲ. ಶಾರ್ವರಿ ಗಂಟಲು ಅನ್ನೋದು ಒಂದು ಕ್ಷಣ ಒಣಗೇ ಹೋಯಿತು. ಹೇಗೋ ಧೈರ್ಯ ತಂದುಕೊಂಡು ನಿಧಾನವಾಗಿ ಹೋಗಿ ಬಾಗಿಲನ್ನು ತೆರೆದ್ಲು. ಆದರೆ ಬಾಗಿಲಲ್ಲಿ ನಿಂತದ್ದು ಅಗಸ್ತ್ಯ ಅಲ್ಲ, ಬದಲಿಗೆ ಆ ಮನೆಯ ಹಳೆ ನಂಬಿಕಸ್ಥ ವೃದ್ಧ ಸೇವಕ ಮದನ್.
ಕಾಕ ನಿಂತಿರುವುದನ್ನು ನೋಡಿ ಅವಳಿಗೆ ಜೀವ ಬಂದಂಗಾಗುತ್ತೆ. ಶಾರ್ವರಿ ಇನ್ನೂ ಅದೇ ಹರಿದು ಹೋದ ಲೆಹಂಗಾವನ್ನೇ ಧರಿಸಿದ್ದು. ಅವಳ ಕೈಕಾಲುಗಳ ಮೇಲೆ ಕತ್ತಿನ ಭಾಗದಲ್ಲಿ ಕೆಂಪು ಹಳದಿ ಬಣ್ಣದ ಗಾಯದ ಗುರುತುಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ವು. ಅದು ಅವಳು ರಾತ್ರಿ ಅನುಭವಿಸಿದ ದೈಹಿಕ ಮಾನಸಿಕ ಕಿರುಕುಳಕ್ಕೆ ಸಾಕ್ಷಿಯಾಗಿತ್ತು. ಶಾರ್ವರಿ ತುಂಬ ದೈನ್ಯವಾಗಿ ಮದನ್ ಕಾಕ ಶಾರ್ವರಿಯ ಆ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕುತ್ತಾ, ಅಮ್ಮ, ನೀನು ಎಷ್ಟು ಹೊತ್ತಾದರೂ ಬಾಗಿಲು ತೆರೆದೇ ಇದ್ದಾಗ ನನಗೆ ತುಂಬ ಗಾಬರಿ ಆಯಿತು ತಾಯಿ. ಹಾಗೆ ಜೋರಾಗಿ ಬಾಗಿಲು ತಟ್ಟಿದ್ದಕ್ಕೆ ನನ್ನ ಕ್ಷಮಿಸಿಬಿಡು ಮಗಳೇ. ನಿನ್ನ ಕೈ ಮುಗಿತೀನಿ. ನಿನ್ನ ಆರೋಗ್ಯ ಇಷ್ಟು ಕೆಟ್ಟಿರುವಾಗ ಏನು ತಿನ್ನದೇ ಇರಬೇಡ. ನಿನಗಾಗಿ ತಿಂಡಿ ತಂದಿದ್ದೀನಮ್ಮ ಎಂದು ಕೈಲಿದ್ದ ಊಟದ ತಟ್ಟೆಯನ್ನು ತೋರಿಸಿದ್ರು. ಶಾರ್ವರಿ ಮತ್ತು ಸಮೀಕ್ಷಾ ಇಬ್ಬರು ಮದನ್ ಕಾಕನ ಕೈಯಲ್ಲೇ ಆಟವಾಡುತ್ತಾ ಬೆಳೆದವರು. ಅವರ ನಡುವೆ ಒಂದು ತಂದೆ ಮಗಳಂತ ವಿಶೇಷ ಬಾಂಧವ್ಯ. ಶಾರ್ವರಿ ಕಣ್ಣೀರು ತುಂಬಿದ ಧ್ವನಿಯಲ್ಲಿ, ನನಗೆ ಏನು ಬೇಡ ಕಾಕ, ಪ್ಲೀಸ್ ದಯವಿಟ್ಟು ಇದನ್ನು ಇಲ್ಲಿಂದ ತಗೊಂಡು ಹೋಗಿ. ನನಗೆ ಏನು ಬೇಡ ಕಾಕ, ಪ್ಲೀಸ್ ದಯವಿಟ್ಟು ಇದನ್ನು ಇಲ್ಲಿಂದ ತಗೊಂಡು ಹೋಗ್ಬಿಡಿ ಎಂದಳು. ಹೀಗೆ ಹೇಳುತ್ತಾ ಶಾರ್ವರಿ ತಿರುಗಲು ಹೋದಾಗ ಇದ್ದಕ್ಕಿದ್ದಂತೆ ಅವಳ ಬೆನ್ನ ಹಿಂದೆ ಒಂದು ಗಂಭೀರವಾದ ತಣ್ಣನೆಯ ಕಠೋರ ಧ್ವನಿ ಕೇಳಿಸ್ತು. ನೀನು ಬ್ರೇಕ್ಫಾಸ್ಟ್ ಮಾಡೋಕೆ ಯಾಕೆ ನಿರಾಕರಿಸ್ತಿದ್ಯಾ ಶಾರ್ವರಿ? ಆ ಕಟುವಾದ ಧ್ವನಿಯನ್ನು ಕೇಳಿದ ತಕ್ಷಣ ಶಾರ್ವರಿಯ ಇಡೀ ಹೃದಯ ಒಂದು ಕ್ಷಣ ನಿಂತಂಗಾಯಿತು. ಅವಳ ಇಡೀ ದೇಹ ಭಯದಿಂದ ತರತರನೆ ನಡುಗಲು ಪ್ರಾರಂಭಿಸಿತು. ಶಾರ್ವರಿ ದಿಗ್ಗಿಲಿಂದ ತಿರುಗಿ ನೋಡಿದಾಗ ಅಗಸ್ತ್ಯ ತನಗಿಂತ ಸ್ವಲ್ಪವೇ ದೂರದಲ್ಲಿ ಅತ್ಯಂತ ಕಪ್ಪಿಟ್ಟ ಮುಖದೊಂದಿಗೆ ಕ್ರೂರಿಯಂತೆ ನಿಂತಿರುವುದನ್ನು ಕಂಡು. ಅವನ ಆ ರೌದ್ರಾವತಾರವನ್ನು ನೋಡ್ತಿದ್ದಂಗೆ ಶಾರ್ವರಿಯ ಗಂಟಲು ಒಣಗೋಯ್ತು. ಅವಳು ಹೆದರಿಕೆಯಿಂದ ತನ್ನ ಲಾಲಾರಸವನ್ನು ನುಂಗಿದ್ಲು. ಪಕ್ಕದಲ್ಲೇ ಮದನ್ ಕಾಕ ಆಹಾರದ ತಟ್ಟೆಯನ್ನು ಹಿಡ್ಕೊಂಡು ಅಸಹಾಯಕವಾಗಿ ನಿಂತಿದ್ರು. ಶಾರ್ವರಿಯ ಇಡೀ ದೇಹ ಭಯದಿಂದ ನಡುಗಲು ಆರಂಭಿಸಿತು. ಮುಖದಲ್ಲಿ ಒಂದು ಪೈಶಾಚಿಕ ಹೊಳಪನ್ನು ಹೊತ್ತು ಅಗಸ್ತ್ಯ ತನ್ನ ಕಡೆಗೆ ಹೆಜ್ಜೆ ಹಾಕ್ತಿದ್ದನ್ನು ಕಂಡು ಅವಳ ಹೃದಯದ ಬಡಿತ 100 ಪಟ್ಟು ಹೆಚ್ಚಾಗಿ ಹೋಯಿತು. ಅವಳು ತನ್ನ ಹರಿದ ಲೆಹಂಗಾವನ್ನು ಕೈ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಹೆಸರೆತ್ತಿದರೇ ಒಳಪ್ರಾಣ ನಡುಗ್ತಿತ್ತು. ಅದಕ್ಕೆ ಕಾರಣವೂ ಇತ್ತು. ಅವಳು ಅವನ ಆ ದೆವ್ವದಂತಹ ಅಪಾಯಕಾರಿ ರೂಪವನ್ನು ಕಣ್ಣಾರೆ ಕಂಡಿದ್ಲು. ಅದನ್ನು ಸ್ವತಃ ಅನುಭವಿಸಿ ನೊಂದಿದ್ಲು. ಇದೆಲ್ಲವನ್ನ ನೋಡಿದ ಮೇಲೆ ತಾನು ಜೀವನದಲ್ಲಿ ಅತ್ಯಂತ ತಪ್ಪು ವ್ಯಕ್ತಿಯನ್ನು ಪ್ರೀತಿಸಿಬಿಟ್ಟೆ ಎಂಬ ಕಹಿ ಸತ್ಯದ ತೀರ್ಮಾನಕ್ಕೆ ಅವಳು ಬಂದಿದ್ಲು. ಅವಳು ಆರಾಧಿಸಿದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅಗಸ್ತ್ಯ ಇಂಥವನಾಗಿರಲಿಲ್ಲ. ಅವನು ತುಂಬ ಮೃದು ಸ್ವಭಾವದವನಾಗಿದ್ದ. ಅವಳನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಜೆಂಟಲ್ಮ್ಯಾನ್ ಆಗಿದ್ದ. ಆದರೆ ಈಗ ಅವಳ ಕಣ್ಣ ಮುಂದೆ ನಿಂತಿರುವುದು ಕೇವಲ ಒಬ್ಬ ಕ್ರೂರ ಸೈತಾನ. ಇವನಲ್ಲಿ ಒಳ್ಳೆಯತನದ ಒಂದು ಸಣ್ಣ ಕುರುಹು ಕೂಡ ಬಾಕಿ ಉಳಿದಿಲ್ಲ. ನಿಧಾನವಾಗಿ ಮದನ್ ಕಾಕ ಬಳಿ ಬಂದ ಅಗಸ್ತ್ಯ ಆ ಊಟದ ತಟ್ಟೆಯನ್ನು ನೋಡ್ತಾನೆ. ನಂತರ ತನ್ನ ಆ ರಾಕ್ಷಸಿ ಕಣ್ಣುಗಳನ್ನು ಶಾರ್ವರಿಯ ಕಡೆ ತಿರುಗಿಸ್ತಾನೆ. ಅವನ ಕ್ರೂರ ನೋಟಕ್ಕೆ ಶಾರ್ವರಿ ಮೇಲಿನಿಂದ ಕೆಳಗೆ ನಡುಗು ಹೋದ್ಲು. ಮದನ್ ಕಾಕನ ಕೈಯಿಂದ ಊಟದ ತಟ್ಟೆಯನ್ನು ತಾನೇ ಕಿತ್ಕೊಂಡ ಅಗಸ್ತ್ಯ, ಕಾಕ, ನೀವಿನ್ನು ಇಲ್ಲಿಂದ ಹೊರಡಿ. ನನ್ನ ಹೆಂಡತಿಗೆ ನನ್ನ ಕೈಯಿಂದಲೇ ಹೇಗೆ ಊಟ ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಕಠೋರವಾಗಿ ಹೇಳ್ತಾನೆ. ಅಗಸ್ತ್ಯನ ಮಾತುಗಳು ಕೇಳ್ತಿದ್ದಾಗೆ ಶಾರ್ವರಿಯ ಎದೆ ಜಲ್ಲೆಂದಿತ್ತು. ಅವನ ಆ ಧ್ವನಿಯಲ್ಲಿದ್ದ ಕಟುತ್ವ ಅದು ಪ್ರೀತಿಯಿಂದ ಉಣಿಸುವ ಧ್ವನಿಯಲ್ಲ ಎಂಬ ಉರಿಯುವ ಸತ್ಯವನ್ನು ಅವಳಿಗೆ ಖಾತ್ರಿಪಡಿಸಿತು. ಅವಳಿಗೆ ಹಳೆಯ ಕಹಿ ಘಟನೆಗಳು ನೆನಪಾದವು. ಅವನು ಈ ಹಿಂದೆ ತನಗೆ ಬಲವಂತವಾಗಿ ಊಟ ತುರುಕಿದ್ದ ಕ್ರೂರ ಸಮಯ, ಅದರ ಬೆನ್ನಲ್ಲೇ ಹೆಂಡತಿ ಎಂಬ ಹಕ್ಕಿನಿಂದ ಅವಳ ಇಷ್ಟವಿಲ್ಲದೆ ಅತ್ಯಾಚಾರ ಎಸಗಿದ ಕರಾಳ ದಿನ, ಅವನು ನೀಡುವ ಪ್ರತಿಯೊಂದು ತುತ್ತಲ್ಲೂ ತುಂಬಿರುವ ಆ ರಾಕ್ಷಸತನವನ್ನು ನೆನೆಸ್ಕೊಂಡು ಅವಳು ಒಳಗೊಳಗೆ ಹೌಹಾರಿದ್ಲು. ಮದನ್ ಕಾಕ ಅಲ್ಲಿಂದ ಬೇಸರದಿಂದಲೇ ಹೊರಟು ಹೋಗ್ತಾರೆ. ಅಗಸ್ತ್ಯ ತನ್ನ ಕತ್ತಲೆಯಾದ ಕಣ್ಣುಗಳಿಂದ ಶಾರ್ವರಿಯನ್ನೇ ದಿಟ್ಟಿಸುತ್ತಾ ಕೋಣೆಯೊಳಗೆ ಬಂದು ಬಾಗಿಲನ್ನು ಕಾಲಿನಿಂದಲೇ ಒದ್ದು ಮುಚ್ತಾನೆ. ಢಮಾರ್ ಅನ್ನೋ ಒಂದು ಸೌಂಡ್ಗೆ ಶಾರ್ವರಿ ಆತಂಕದ ತುತ್ತ ತುದಿಗೆ ತಲುಪ್ತಾಳೆ. ಅವಳ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ವು. ಅಗಸ್ತ್ಯ ಒಂದೊಂದೇ ಹೆಜ್ಜೆಯನ್ನು ಅವಳ ಕಡೆಗೆ ಇಡುತ್ತಾ ಬಂದ. ಶಾರ್ವರಿ ಭಯದಿಂದ ಹಿಂದೆಡೆ ತನ್ನ ಕಾಲನ್ನು ಇಡೋಕೆ ಆರಂಭಿಸಿದ್ಲು. ಶಾರ್ವರಿಗೆ ಒಂದು ಕ್ಷಣ ಆ ಸೈತಾನನ ಬಲವಾಗಿ ತಳ್ಳಿ ಇಲ್ಲಿಂದ ಎಲ್ಲಾದರೂ ದೂರ ಅವನ ಕೈಗೆ ಸಿಗ್ದಂಗೆ ಹೋಗ್ಬಿಡ್ಬೇಕಂತ ಅನ್ನಿಸ್ತಿತ್ತು. ಇವನ ಕೈಗೆ ಸಿಗದೆ ಪ್ರಾಣ ಉಳಿಸಿಕೊಳ್ಳಬೇಕು ಅಂತಲೂ ಅನ್ನಿಸ್ತಿತ್ತು. ಆದರೆ ಅದು ಕೇವಲ ಒಂದು ಭ್ರಮೆ, ಅದು ಎಂದಿಗೂ ಸಾಧ್ಯವಿಲ್ಲ ಎಂಬ ಕಟು ಸತ್ಯ ಅವಳಿಗೆ ತಿಳಿದಿತ್ತು. ಅವಳು ಈ ಜಗತ್ತಿನಲ್ಲಿ ಜೀವಂತವಾಗಿರೋವರೆಗೂ ಆ ಮಾಯಾವಿ ರಾಕ್ಷಸನ ಕಣ್ಗಾವಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಖಂಡಿತ ಇಲ್ಲ. ಹೀಗೆ ಹಿಂದೆ ಸರಿಯುತ್ತಿದ್ದಾಗ ಶಾರ್ವರಿ ಇದ್ದಕ್ಕಿದ್ದಂತೆ ಹಾಸಿಗೆಗೆ ತಾಗಿ ಅದರ ಮೇಲೆ ದೊಪ್ಪನೆ ಬಿದ್ಲು. ತಕ್ಷಣವೇ ಹಾಸಿಗೆ ಹತ್ತಿರ ಬಂದ ಅಗಸ್ತ್ಯ ಶಾರ್ವರಿಯ ಒಂದು ಬದಿಗೆ ತನ್ನ ಕಾಲನ್ನಿಟ್ಟು ಅವಳ ಮುಖದ ಮೇಲೆ ಸ್ವಲ್ಪ ವಾಲಿ ಅತ್ಯಂತ ಕಟುವಾಗಿ ಹೇಳಿದ, ಹಾಗಾದರೆ ನಿನಗೆ ಬ್ರೇಕ್ಫಾಸ್ಟ್ ತಿನ್ನೋಕೆ ಇಷ್ಟ ಇಲ್ಲ ಶಾರ್ವರಿ?
ನಾನು ನನ್ನದೇ ಶೈಲಿಯಲ್ಲಿ ಬಲವಂತವಾಗಿ ನಿನಗೆ ಊಟ ತಿನ್ನಿಸ್ಬೇಕು ಅಂತ ಆಸೆ ಪಡ್ತಿದ್ದೀಯ ತಾನೇ? ನಾನು ಅದಕ್ಕೂ ರೆಡಿಯಾಗಿಯೇ ಬಂದಿದ್ದೀನಿ. ನೀನು ಅದಕ್ಕೆ ತಡೆದುಕೊಳ್ಳೋಕೆ ರೆಡಿಯಾಗಿದ್ದೀಯಾ ಇಲ್ವಾ ಅಂತ ಒಮ್ಮೆ ನೋಡ್ಕೊ ಅಂತ ಹೇಳ್ತಾನೆ. ಅವನ ಬೆದರಿಕೆಗೆ ಹೆದರಿದ ಶಾರ್ವರಿ ತಕ್ಷಣವೇ ಅವನ ಕೈಯಲ್ಲಿದ್ದ ತಟ್ಟೆಯನ್ನು ಕಿತ್ಕೊಂಡು, ಇಲ್ಲ ಬೇಡ, ನಾನೇ ತಿಂತೀನಿ ಎಂದು ಗಡಗಡ ನಡುಗುತ್ತಾ ತಟ್ಟೆಯಲ್ಲಿದ್ದ ಅನ್ನವನ್ನು ಬೇಗನೆ ಬಾಯಿಗೆ ತುರುಕಿಕೊಳ್ಳಲು ಪ್ರಾರಂಭಿಸಿದ್ದಾನೆ. ಇದನ್ನು ನೋಡಿ ಅಗಸ್ತ್ಯನ ಮುಖದಲ್ಲಿ ಒಂದು ಪೈಶಾಚಿಕವಾದ ಕ್ರೂರವಾದ ನಗು ಮೂಡುತ್ತೆ. ವೆರಿ ಗುಡ್, ಈಗಲಾದರೂ ನಿನ್ನ ಮೊಂಡುತನ ನನ್ನ ಮುಂದೆ ನಡೆಯಲ್ಲ ಅನ್ನೋದು ನಿನ್ನ ಸಣ್ಣ ತಲೆಗೆ ಹೊಕ್ಕಿರ್ಬೇಕಲ್ಲ. ನೀನೇನಾದರೂ ನನ್ನ ಮಾತು ಕೇಳದೆ ಹೋದರೆ, ನನ್ನ ವಿರುದ್ಧ ನಿಂತರೆ, ಇಲ್ಲಿಂದ ಓಡ್ ಹೋಗ್ಬೇಕಂತ ಪ್ರಯತ್ನ ಪಟ್ಟರೆ ನೆನ್ಪಿಟ್ಕೋ, ಇದು ಭೂಮಿಯ ಮೇಲೆ ನಿನ್ನ ಕೊನೆಯ ಪ್ರಯತ್ನ ಆಗಿರುತ್ತೆ. ನನ್ನಲ್ಲಿ ಕರುಣೆ ದಯೆ ಅನ್ನೋದು ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಮುಖ್ಯವಾಗಿ ನನ್ನ ಶತ್ರುಗಳ ವಿಷಯದಲ್ಲಂತೂ ಚಾನ್ಸೇ ಇಲ್ಲ ಎಂದು ಎಚ್ಚರಿಸ್ತಾನೆ. ಶಾರ್ವರಿಯ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯೋಕೆ ಆರಂಭಿಸುತ್ತೆ. ಅವಳು ಅತ್ಯಂತ ದೈನ್ಯವಾಗಿ ಅಗಸ್ತ್ಯನ ಒಂದು ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಬಿಕ್ಕಳಿಸಿದ್ಲು. ಆದರೆ ಅಗಸ್ತ್ಯ, ನಾನು ಎಂದಿಗೂ ನಿಮ್ಮನ್ನು ಶತ್ರು ಅಂತ ಭಾವಿಸಿಯೇ ಇರಲಿಲ್ಲ. ನಾನು ನಿನ್ನ ಶತ್ರುವಲ್ಲ ಅಂದು. ಅವಳ ಮಾತು ಮುಗಿಯುವ ಮುನ್ನವೇ ಅಗಸ್ತ್ಯನ ಕೋಪ ನೆತ್ತಿಗೇರಿ ಅವನು ರೋಷದಿಂದ ಅವಳ ಕತ್ತಿನ ಮೇಲಿದ್ದ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ಮೇಲಕ್ಕೆ ಎಳಿತಾನೆ. ಅಮ್ಮ ಬಿಡಿ, ನೋವಾಗ್ತಿದೆ ಅಂತ ಶಾರ್ವರಿ ನೋವಿನಿಂದ ಜೋರಾಗಿ ಕಿರ್ಚಿದ್ಲು. ಅಗಸ್ತ್ಯ ಅತ್ಯಂತ ಗಂಭೀರ ಹಾಗೂ ಕಟುವಾದ ಧ್ವನಿಯಲ್ಲಿ ಶಾರ್ವರಿಯ ಕಿವಿಯ ಹತ್ತಿರ ನುಡಿದ, ಹಿಂದೆ ನೀನು ನನ್ನ ಶತ್ರು ಆಗಿರಲಿಲ್ಲ ಶಾರ್ವರಿ, ಆದರೆ ಈಗ ಇದೆಯಲ್ಲ. ನಿಜ ಹೇಳಬೇಕಂದ್ರೆ ಈ ಇಡೀ ಜಗತ್ತಿನಲ್ಲಿ ನನಗೆ ನಿನ್ನ ಮತ್ತು ನಿನ್ನ ಅಣ್ಣನಿಗಿಂತ ದೊಡ್ಡ ಶತ್ರುಗಳು ಮತ್ತಾರೂ ಇಲ್ಲ. ನನ್ನ ಎದೆಯೊಳಗಿನ ಈ ದ್ವೇಷದ ಜ್ವಾಲೆ ಆ ಪ್ರಜ್ವಲನ್ನ ಕೊಂದ ಮೇಲಷ್ಟೇ ತಣ್ಣಗಾಗುತ್ತೆ ಅನಿಸುತ್ತೆ. ಅಲ್ಲಿಯವರೆಗೂ ನಿನ್ನ ಅಣ್ಣ ಎಲ್ಲಿದ್ದಾನೆ ಅಂತ ಪತ್ತೆಯಾಗುವವರೆಗೂ ಅವನು ಮಾಡಿರೋ ತಪ್ಪಿನ ಪ್ರತಿಯೊಂದು ಶಿಕ್ಷೆಯ ಪಾಲನ್ನು ನೀನೇ ಇಲ್ಲಿ ಅನುಭವಿಸಲೇಬೇಕಾಗುತ್ತೆ. ಶಾರ್ವರಿ ತಡೆಯಲಾರದೆ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಬಿಕ್ಕಿ ಅಳೋಕೆ ಪ್ರಾರಂಭಿಸ್ತಾಳೆ. ಆದರೆ ಅಗಸ್ತ್ಯನ ಮೇಲೆ ಅವಳ ಆ ಕಣ್ಣೀರು ಯಾವುದೇ ಪ್ರಭಾವವನ್ನಾಗಲಿ ಬೀರಿದಂತೆ ಕಾಣ್ತಾ ಇಲ್ಲ. ಅವನು ಮತ್ತಷ್ಟು ಕ್ರೂರವಾಗಿ, ನನ್ನ ಮಾತನ್ನು ಎಚ್ಚರಿಕೆಯಿಂದ ಕೇಳು. ಈ ಮನೆಯಲ್ಲಿದ್ದ ಎಲ್ಲ ಹಳೆಯ ಸೇವಕರನ್ನು ನಾನು ಇವತ್ತೇ ಕೆಲಸದಿಂದ ತೆಗೆದುಹಾಕಿದ್ದೀನಿ. ಇಂದಿನಿಂದ ಈ ಮನೆ ಬಂಗಲೆಯ ಪ್ರತಿಯೊಂದು ಕೆಲಸನೂ ನೀನೇ ನಿನ್ನ ಸ್ವಂತ ಕೈಯಿಂದ ಮಾಡಬೇಕಾಗುತ್ತೆ. ಒಂದು ವೇಳೆ ನೀನೇನಾದರೂ ಯಾರಿಂದಲಾದರೂ ಸಹಾಯ ಪಡೆಯೋಕೆ ಯೋಚನೆ ಏನಾದರೂ ಮಾಡಿದರೆ, ನಿನಗೆ ಸಹಾಯ ಮಾಡೋ ಆ ವ್ಯಕ್ತಿ ಕೂಡ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ. ಎಚ್ಚರಿಕೆ ಅಂತ ಹೇಳ್ತಾನೆ. ಹೀಗೆ ಹೇಳುತ್ತಾ ಅಗಸ್ತ್ಯ ರೋಷದಿಂದ ಅವಳ ಕೂದಲನ್ನು ಮುಷ್ಟಿಯಿಂದ ಬಿಟ್ಟು ತಟ್ಟನೆ ಎದ್ದು ನಿಂತ್ಕೊಳ್ತಾನೆ. ಶಾರ್ವರಿಯನ್ನು ಒಂದು ಕ್ಷಣವೂ ನೋಡಲು ಅವನಿಗೆ ಇಷ್ಟವಿಲ್ಲದಂತೆ ಅವಳ ಕಣ್ಣೀರನ್ನು ನೋಡಿದರೆ ತನ್ನ ಕಠೋರ ಮನಸ್ಸು ಎಲ್ಲೋ ಕರಗಿ ಹೋಗಬಹುದು ಅನ್ನೋ ಭೀತಿಯಿಂದಲೋ ಏನೋ ಅವನು ಅಲ್ಲಿಂದ ವೇಗವಾಗಿ ಹೊರಟು ಹೋಗ್ತಾನೆ. ಅವನು ಶಾರ್ವರಿಯ ಮೇಲೆ ಕರುಣೆ ತೋರಿಸಲು ಸಾಧ್ಯವೇ ಇರಲಿಲ್ಲ. ಏಕೆಂದರೆ ತನ್ನ ತಂಗಿ ಸಮೀಕ್ಷೆ ಆಗಿ ಈ ಸ್ಥಿತಿ ತಂದವರನ್ನು, ಅಂದು ಪ್ರಜ್ವಲ್ ಆಗಿರಲಿ ಅಥವಾ ಅವನ ತಂಗಿ ಶಾರ್ವರಿ ಆಗಿರಲಿ, ಯಾರನ್ನೇ ಆಗಿರಲಿ ಸುಮ್ಮನೆ ಬಿಡೋದಿಲ್ಲ ಎಂದು ಅವನು ತನ್ನಲ್ಲೇ ಪ್ರತಿಜ್ಞೆಯನ್ನು ಕೂಡ ಮಾಡಿಬಿಟ್ಟಿದ್ದ. ಶಾರ್ವರಿಯ ಕಣ್ಣೀರು ಅವನ ಕೈಲಿದ್ದ ಊಟದ ತಟ್ಟೆಯೊಳಗೆ ತೊಟ್ಟಿಕ್ಕಾರಂಭಿಸ್ತಾನೆ. ತನ್ನ ಸಮಸ್ಯೆಗಳು ಈಗ ಮುಗಿಯುವಂಥದ್ದಲ್ಲ, ತನ್ನ ಬದುಕು ಪ್ರತಿದಿನವೂ ನರಕಕ್ಕಿಂತ ಕಷ್ಟವಾಗಲಿದೆ ಎಂಬುದು ಅವಳಿಗೆ ಪೂರ್ಣವಾಗಿ ಅರ್ಥವಾಗುತ್ತಾ ಹೋಯಿತು. ಯಾವುದೇ ಬೆಲೆ ತತ್ತಾದರೂ ತಾನು ಈ ಸ್ಥಿತಿಯಲ್ಲಿ ಬದುಕಲೇಬೇಕು ಅಂತ ನಿರ್ಧರಿಸಿದ ಅವಳಿಗೆ ಆ ಕಷ್ಟದ ಸಮಯದಲ್ಲಿ ತನ್ನ ಅಣ್ಣ ಪ್ರಜ್ವಲ್ಲ ನೆನಪಾಗಿ ಮನಸ್ಸು ಒಂದು ಕ್ಷಣ ವಿಲವಿಲನೆ ಒದ್ದಾಡಿಬಿಡ್ತು. ಅಣ್ಣ, ಎಲ್ಲಿದೆಯಾ ನೀನು? ಈ ನರಕದಿಂದ ನನ್ನನ್ನು ಹೊರಗೆ ತರೋಕೆ ನಿನ್ನಿಂದ ಮಾತ್ರ ಸಾಧ್ಯ ಅಣ್ಣ. ನೀನು ಎಲ್ಲಿದ್ದರೂ ದಯವಿಟ್ಟು ಬೇಗ ಬಂದುಬಿಡು, ನನಗೆ ಸಹಾಯ ಮಾಡು, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗೋ. ಈ ಅಗಸ್ತ್ಯನಿಗೆ ಏನಾಗಿದೆಯೋ ಗೊತ್ತಿಲ್ಲ, ಅವನು ಹೇಗೋ ಇಷ್ಟೊಂದು ರಾಕ್ಷಸನಾಗಿ ಬದಲಾದ. ಇವನು ನಾನು ಪ್ರೀತಿಸಿದ ಅಗಸ್ತ್ಯನೇ ಖಂಡಿತ ಅಲ್ಲ, ಇವನೊಬ್ಬ ಸೈತಾನ. ಇವನು ನನ್ನ ಪ್ರಾಣ ತೆಗೆಯುವ ಮುನ್ನ ದಯವಿಟ್ಟು ಬಂದು ನನ್ನನ್ನು ರಕ್ಷಿಸು ಅಣ್ಣ, ಈ ದೆವ್ವದಿಂದ ನನ್ನನ್ನು ರಕ್ಷಿಸು ಅಂತ ಶಾರ್ವರಿ ಅಸಹಾಯಕವಾಗಿ ಬೇಡ್ಕೊಳ್ತಿದ್ದಾಳೆ. ಕಥಾಭಾಗ ಮುಂದುವರಿಯುತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡಿರೋ ಕತೆ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ.